Why did you come here? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೆಲ್ಗೆ ಹೋಗ್ತೀವಿ ಅಂತ ಅಂದ್ರೆ ನಿಧಿ ಎಲ್ಲ ಹೋಗ್ತಿದೀವಮ್ಮ? ನಾವು ವನ್ನಾಗ್ ಹೋಗ್ತಿದ್ದೀವಿ. ಮತ್ತೆ ಹೆಂಗೆ ಇರುತ್ತೆ ನೋಡಮ್ಮ. ಇವತ್ತು ನಾವು ವಂಡಲ ಹೋಗ್ತಾ ಇದೀವಿ. ಸೊ ಯಾವ ರೀತಿ ಇರುತ್ತೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿ ಹೋಟೆಲ್ಗೆ ಬಂದಿದ್ವಿ. ಸೊ ಟೈಮ್ ಬಂದು 8:30 8:40 ಆಗಿತ್ತು. ಸೊ ಆ ಟೈಮಿಗೆ ಬಂದು ನಾವು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀವಿ. ಎಲ್ಲ ಹೋಗೋದಕ್ಕೆ ಟೈಮ್ ಆಗುತ್ತೆ, ಹಾಗೆ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನಾವು ಫುಡ್ಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಆಚೆನೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಹೆವಿ ಬೇಡ ಅಂತ ಹೇಳ್ಬಿಟ್ಟು ಲೈಟಾಗಿ ನಾವು ಇಡ್ಲಿನ ತಿನ್ಕೊಂಡ್ವಿ. ವಂಡರ್ಲಾಗೆ ನಾನು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡೆ. ಸೊ ನಾನು ಹೋಗ್ತಿದ್ದು ಸಮ್ಮರಲ್ಲಿ ಆಗಿದ್ದರಿಂದ ಮೈಂಡ್ ಬ್ಲೋಯಿಂಗ್ ಸಮ್ಮರ್ ಆಫರ್ ನಡೀತಾ ಇತ್ತು, 20% ಆಫ್ ಕೊಡ್ತಾ ಇದ್ರು. ಸೊ ಹಾಗಾಗಿ ನಾನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ. ನೀವು ಹೋಗುವಾಗ ಯಾವ ರೀತಿಯಾಗಿ ಆಫರ್ ಇರುತ್ತೆ ನೋಡಿಬಿಟ್ಟು ಚೆಕ್ ಮಾಡಿ ಆ ಆಫರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ನ ತಗೋಬೋದು. ಈ ಆಫರಿಂದ ನಮಗೆ 2 ಅಡಲ್ಟ್ಸ್ 1 ಚೈಲ್ಡ್ಗೆ 4808 ರುಪೀಸ್ ಆಯಿತು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಯಾಕಂದರೆ ನಾನು ಕೆಲವೊಂದು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ಆ ಟಿಪ್ಸ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮೈಸೂರು ರೋಡಲ್ಲಿ ಹೋಗ್ತಾ ಇದ್ವಿ. ಮೈಸೂರು ರೋಡಲ್ಲಿ ರೈಟ್ಗೆ ತಗೊಂಡ್ರೆ ನಮಗೆ ವಂಡಲ ಸಿಗುತ್ತೆ. ನಾವು 10:30 ಅಷ್ಟರಲ್ಲಿ ವಂಡಲ ಹತ್ರ ಬಂದಿದ್ವಿ. ಸೊ ನಮಗೆ ಎಲ್ಲ ಕ್ಲೋತ್ಸು ಅದೆಲ್ಲ ನಾವು ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ವಿ, ಆದರೆ ಮೊಬೈಲ್ ಪೌಚ್ನ ತೊಗೊಂಡಿರ್ಲಿಲ್ಲ. ಹಾಗಾಗಿ ಅಲ್ಲೇ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀವಿ. ಒಳಗಡೆ ಹೋದರೆ ಸಿಕ್ಕಾಬಟ್ಟೆ ರೇಟ್ ಇರುತ್ತೆ. ಸೊ ಹೋಗೋಕ್ಕೂ 1 ಕಿಲೋಮೀಟ್ರು ಅರ್ಧ ಕಿಲೋಮೀಟ್ರ್ ಮುಂಚೆನೇ ನಮಗೆ ತುಂಬ ಶಾಪ್ಸ್ಗಳನ್ನ ಹಾಕಿರ್ತಾರೆ. ನೀವು ಬಟ್ಟೆ ಏನಾದರೂ ಕ್ಲೋತ್ಸ್ನ ತೊಗೊಂಡಿಲ್ಲ ಅಂದರೆ ಕೂಡ ನೈಲಾನ್ ಕ್ಲೋತ್ಸ್ ಕೂಡ ಅಲ್ಲಿ ನಮಗೆ ಸಿಗುತ್ತೆ. ಬಟ್ ನಾನಿಲ್ಲಿ ಮೊಬೈಲ್ ಪೌಚ್ ಇರಲಿಲ್ಲ ಅಂತ ಹೇಳಿ ಮೊಬೈಲ್ ಪೌಚ್ನ ತಗೋತಾ ಇದ್ದೀನಿ. ಸೊ ಅವರು ಫಸ್ಟಿಗೆ ನನಗೆ 200 ರುಪೀಸ್ ಹೇಳಿದರು. ಸೊ ಅವ್ರಿಗೆ ಬಾರ್ಗೇನ್ ಮಾಡಿದರೆ ತುಂಬಾ ಕಡಿಮೆ ಮಾಡ್ತಾರೆ. ಜಸ್ಟ್ ನಾನು 100 ರುಪೀಸ್ಗೆ ಮೊಬೈಲ್ ಪೌಚ್ನ ತಗೊಂಡೆ. ಬಟ್ ನಾವು ವಂಡಲ ಒಳಗಡೆ ಹೋದ್ಮೇಲೆ ಬಾರ್ಗೇನ್ ಮಾಡೋದಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಅವ್ರು ದುಡ್ಡು ಕಡಿಮೆ ಮಾಡಲ್ಲ. ಸೊ ನೀವು ಔಟ್ಸೈಡೇ ಶಾಪಲ್ಲಿ ಹೋಗ್ತಾನೆ ತೊಗೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ನಾವೀಗ ವಂಡಲ ಎಂಟ್ರೆನ್ಸಲ್ಲಿ ಬರ್ತಾ ಇದ್ದೀವಿ. ಎಂಟ್ರೆನ್ಸಲ್ಲೇ ನಮಗೆ ಕಾಣುತ್ತೆ ರೆಸಾರ್ಟ್ ಕೂಡ ಇದೆ. ಸೊ ನಾವು ವಂಡಲ ಟಿಕೆಟ್ ಜೊತೆ ರೆಸಾರ್ಟ್ ಕೂಡ ಬುಕ್ ಮಾಡ್ಕೋಬೋದು. ಬಟ್ ನಾವು ರೆಸಾರ್ಟ್ ಏನೂ ಬುಕ್ ಮಾಡ್ಕೋತಾ ಇಲ್ಲ, ಜಸ್ಟ್ ವಂಡಲ ಟಿಕೆಟ್ ಅಷ್ಟೇ, ಗೇಮ್ಸ್ ಅಷ್ಟೇ ಆಡೋದ್ರಿಂದ. ಹಾಗಾಗಿ ವಂಡಲ ಟಿಕೆಟ್ ಅಷ್ಟೇ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಒಂದಿನ ಸ್ಟೇ ಆಗೋರಿದ್ರು ಕೂಡ ಆರಾಮಾಗಿ ಸ್ಟೇ ಆಗ್ಬೋದು. ನಾವು ಬಂದಿದ್ದು 10:30 ಹಾಗೆ ವಂಡಲ ರೀಚ್ ಆಗಿದ್ವಿ. ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಜನ ಇತ್ತು. ಸೊ ವೆಹಿಕಲ್ನ ಪಾರ್ಕ್ ಮಾಡ್ಕೊಳೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆರಾಮಾಗಿ ನಾವು ಪಾರ್ಕ್ ಮಾಡಿ ಬರ್ಬೋದು. ಸೊ ಒಳಗಡೆ ಬರ್ತಿದ್ದಂಗೆ ಐ ಲವ್ ವಂಡಲ ಅಂತ ಹಾಕಿದ್ದಾರೆ. ನಾವು ಕೂಡ ಒಂದಿಷ್ಟು ಫೋಟೋ ಸೆಕ್ಷನ್ನ ಮಾಡ್ಕೊಂಡ್ವಿ. ಸೊ ತುಂಬಾ ಜನ ಬಂದಿದ್ರು 10:30ಗೆ. ಆಲ್ರೆಡಿ ನಾವು ಅಂದ್ಕೊಂಡ್ವಿ ಜನ ಇರಲ್ಲ, ಬೇಗ ಹೋಗ್ತಿದ್ದೀವಿ ಅಂತ. ಬಟ್ ತುಂಬ ಜನ ಇದ್ರು. ಮ್ಯಾಪ್ ಕೂಡ ಕೊಟ್ಟಿದ್ದಾರೆ, ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾವೆಲ್ಲ ಗೇಮ್ಸ್ ಇದೆ ಅನ್ನೋದನ್ನು ಕೂಡ ಅಲ್ಲಿ ಫ್ರಂಟಲ್ಲೇ ನಮಗೆ ಹಾಕಿದ್ದಾರೆ. ನಾವು ಪ್ಲ್ಯಾನ್ ಕೂಡ ಮಾಡ್ಕೋಬೋದು, ಫಸ್ಟು ಯಾವ್ಯಾವ ಗೇಮ್ನ ಆಡ್ಬೋದು ಅಂತ ಹೇಳ್ಬಿಟ್ಟು ಆರಾಮಾಗಿ ಪ್ಲ್ಯಾನ್ ಕೂಡ ಮಾಡ್ಕೋಬೋದು. ಇಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ, ಆದರೆ ನಮಗೆ ಕಾಸ್ಟ್ ವೈಸ್ ನೋಡಿದರೆ ಸಿಕ್ಕಾಬಟ್ಟೆ ಜಾಸ್ತಿನೇ ಇರುತ್ತೆ. ಸೊ ಅದ್ರ ಬದಲು ನಾವು ಆಚೆನೆ ಬರುವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು. ಸೊ ನಾವು ಕೂಡ ಹಾಗಾಗಿ ಬ್ರೇಕ್ಫಾಸ್ಟ್ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಫುಡ್ ಆಫರ್ ಕೂಡ ಹಾಕಿದ್ದಾರೆ. ಸೊ ಯಾವ್ಯಾವುದು ಎಲ್ಲೆಲ್ಲಿ ಆಫರ್ ಇದೆನೋ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ನಾವೀಗ ವಂಡಲ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗಬೇಕು. ಅದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. 10:30ಗೆ ಈ ರೇಂಜಿಗೆ ಕ್ಯೂ ಇದೆ. ಸೊ ನೀವು ಟಿಕೆಟ್ ತೊಗೊಂಡಿಲ್ಲ ಆನ್ಲೈನಲ್ಲಿ ಅಂದರೆ ಸೊ ನೀವು ಅಲ್ಲಿ ಹೋಗಿ ಕೂಡ ಟಿಕೆಟ್ನ ತಗೋಬಹುದು. ನಾವು ಟಿಕೆಟ್ನ ಅಲ್ಲೇ ಹೋಗಿ ತೊಗೊತೀವಿ ಅಂದರೆ ಅಡಲ್ಟ್ಸ್ಗಾದರೆ 1989 ರುಪೀಸ್ ಆಗುತ್ತೆ, ಚೈಲ್ಡ್ಗಾದರೆ 1591 ರುಪೀಸ್ ಆಗುತ್ತೆ. ನೀವೇನಾದರೂ ಫಾಸ್ಟ್ ಟ್ರ್ಯಾಕ್ ತೊಗೊತೀರಾ ಅಂದರೆ ಅಡಲ್ಟ್ಸ್ಗೆ ಬಂದು 3182 ರುಪೀಸ್ ಆಗುತ್ತೆ, ಚೈಲ್ಡ್ಗೆ ಬಂದು 2546 ರುಪೀಸ್ ಆಗುತ್ತೆ. ನಂತರ ನಾವೀಗ ಹೋಗ್ತಾ ಇರೋದು ಲಾಕರ್ ಸಿಸ್ಟಮ್ ಹತ್ರ. ಸೊ ಲಾಕರ್ ಸಿಸ್ಟಮ್ ಕೂಡ ಇದೆ. ನೀವೇನಾದರೂ ನಿಮ್ಮ ಬ್ಯಾಗ್ಸ್ನ ಲಾಕರಲ್ಲಿ ಇಟ್ಟು ಆರಾಮಾಗಿ ಹೋಗ್ಬೋದು. ನಾವು ಒಂದು ಲಾಕರ್ನ ತೊಗೊತೀವಿ ಅಂದರೆ ನಮಗೆ 350 ರುಪೀಸ್ನ ಪೇ ಮಾಡೋದಕ್ಕೆ ಹೇಳ್ತಾರೆ. 250 ರುಪೀಸ್ ಬಂದು ಲಾಕರ್ ಚಾರ್ಜಸ್ ಇರುತ್ತೆ. 100 ರುಪೀಸ್ ಬಂದು ಎಕ್ಸ್ಟ್ರಾ ಡೆಪಾಸಿಟ್ನ ತಗೊಂಡಿರ್ತಾರೆ. 100 ರುಪೀಸ್ನ ನಮಗೆ ರಿಟರ್ನ್ನ ಮಾಡ್ತಾರೆ. ನೀವು ಯಾವಾಗ ಕೀನ ಅವ್ರ ಕಡೆ ಕೊಡ್ತೀರೋ ಆವಾಗ ನಿಮಗೆ 100 ರುಪೀಸ್ನ ರಿಟರ್ನ್ ಮಾಡ್ತಾರೆ.
ನಾನು ಮತ್ತೆ ವಿನಯ್ ಪಾಪು 3 ಜನನು ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬ್ಯಾಗ್ ನ ಚೆಕ್ ಮಾಡ್ತಾರೆ, ಯಾವುದೇ ಫುಡ್ ಒಳಗಡೆ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಬ್ಯಾಗ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ತಾರೆ. ನಂತರ ನಾವು ಟಿಕೆಟ್ ನ ತೋರಿಸ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗೋಕ್ಕೂ ಮುಂಚೆ ನಮ್ಗೆ ಅಲ್ಲಿ ಪ್ಯಾಂಪ್ಲೆಟ್ಸ್ ನ ಇಟ್ಟಿರ್ತಾರೆ, ಅದನ್ನ ತಗೊಂಡು ಹೋಗಿ ನಿಮ್ಗೂ ಕೂಡ ಈಸಿ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಯಾವ್ಯಾವ ಗೇಮ್ಸ್ ಇದೆ ಅಂತ ಈಸಿಯಾಗಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ವಂಡರ್ಲಾ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ, ತುಂಬಾ ಕಲರ್ಫುಲ್ ಆಗಿ ಮಾಡಿದ್ದಾರೆ. ನಂತರ ಮನುಷ್ಯರು ಈ ರೀತಿಯಾಗಿ ಗೊಂಬೆಗಳ ವೇಷನ ಹಾಕೊಂಡಿದ್ದಾರೆ. ಎಲ್ಲರೂ ಬಂದು ಫೋಟೋನ ತೆಗೆಸ್ಕೊಂತಾ ಇದ್ರು. ತುಂಬಾ ಫನ್ನಿಯಾಗಿ ಮಾಡ್ತಾ ಇದ್ರು. ತುಂಬಾನೇ ಖುಷಿ ಆಗ್ತಾ ಇತ್ತು. ನಿಧಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ಲು. ಹಿಂದೆ ವಂಡರ್ಲಾ ಅಂತ ಹಾಕಿದ್ದಾರೆ. ನಾವು ಕೂಡ ಒಂದಿಷ್ಟು ಫೋಟೋನ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅವರು ಕಾಣಿಸ್ತಾ ಇದ್ರು. ಎಲಿಫೆಂಟ್ ಅಂತೂ ಸೇಮ್ ಎಲಿಫೆಂಟ್ ಅನ್ನೇ ಕಾಣಿಸ್ತಾ ಇತ್ತು. ನಿಧಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ಲು. ಸೊ ಅದನ್ನ ನೋಡೋದಕ್ಕೆ ಮಕ್ಳಿಗೆ ಏನೋ ಒಂಥರ ಖುಷಿ. ನಂತರ ಹಾಗೆ ನಾವು ಸ್ವಲ್ಪ ಮುಂದೆ ಬಂದ್ರೆ ಡೈರೆಕ್ಷನ್ ಕೂಡ ಹಾಕಿದ್ದಾರೆ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ನಂತರ ನಿಧಿ ಹಠ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಫಸ್ಟ್ ಅವಳದೇ ಗೇಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಜಿಕ್ ಮಶ್ರೂಮ್ಗೆ ಕರ್ಕೊಂಡು ಹೋದೆ. ನಂತರ ಬಂದು ಕ್ಯಾರ್ಲೋಸ್ಗೆ ಕರ್ಕೊಂಡು ಹೋದೆ. ನಂತರ ಅದು ಕೂಡ ಗೇಮ್ ಮಾಡಿದ್ಲು. ಕೆಲವೊಂದು ಗೇಮ್ನ ಅವಳಿಗೂ ಆಟ ಆಡಿಸ್ಬಿಟ್ರೆ ಅವಳು ಕೂಡ ಆರಾಮಾಗಿರ್ತಾಳೆ. ಸೊ ಅಲ್ಲಿಂದಾನೇ ಸ್ಕೈ ವೀಲ್ ಕಾಣ್ತಾ ಇತ್ತು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಕೂಡ ಯಾವಾಗ ಹೋಗಿ ಸ್ಕೈ ವೀಲ್ ಆಟ ಆಡ್ತೀವಿ ಅಂತ ಅನಿಸ್ತಾ ಇತ್ತು. ನಂತರ ಇಲ್ಲಿ ಹ್ಯಾರಿಕೇನ್ ಕೂಡ ಗೇಮ್ ಇದೆ. ಸೊ ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಆದ್ರೆ ಏನಂದ್ರೆ ಸಿಕ್ಕಾಬಟ್ಟೆ ಧೈರ್ಯ ಬೇಕು, ಹೆಂಗ್ ಬೇಕೋ ಹಂಗ್ ತಿರ್ಸೋದ್ರಿಂದ ಸೊ ತಲೆ ಕೂಡ ಸುತ್ತೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಇಲ್ಲ ನಾನು ಆಟ ಆಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋರು ಆಟ ಆಡ್ಬೋದು, ಬಟ್ ನನ್ನ ಕೈಲೇ ಆಗಲ್ಲ ಅಂತ ಹೇಳಿದೆ. ವಿನಯ್ ಅವ್ರು ಮಾತ್ರ ಹೋಗಿ ಬಂದ್ರು. ನೆಕ್ಸ್ಟ್ ನಾವು ಹೋಗಿದ್ದು ಗೇಮ್ ಬಂದು ವಂಡರ್ ಸ್ಪ್ಯಾಶ್ಗೆ. ತುಂಬಾನೇ ಚೆನ್ನಾಗಿತ್ತು. ಆ ಗೇಮ್ ನೋಡ್ಬಿಟ್ಟೇನೆ ನಾನು ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ಈ ಗೇಮ್ನ ಆಟ ಆಡ್ಬೇಕು ಅಂತ ಅನ್ಕೊಂಡೆ. ಬಟ್ 2 ಸರಿ ಹೋಗ್ಬಿಟ್ಟು ರಿಟರ್ನ್ ಬಂದು ನಾನು 3rd ಟೈಮ್ ಹೋಗಿ ಆಟ ಆಡಿದ್ದು. ಸೊ ನೆಕ್ಸ್ಟ್ ಬಂದು ಫಂಕಿ ಮಂಕಿ ಆಟ ಆಡ್ತಿದ್ದಾಳೆ ನಿಧಿ. ಸೊ ಅದೊಂಥರ ಗೇಮ್ ಚೆನ್ನಾಗಿತ್ತು. ನಾನು ನಿಧಿ ಹೆದರ್ತಾಳೆ ಅನ್ಕೊಂಡೆ, ಏನಕ್ಕೆ ಅಂದ್ರೆ ಅದು ಮೇಲೆ ಕರ್ಕೊಂಡು ಹೋಗ್ತಿದ್ದಾರಲ್ವಾ, ಸೊ ಹಾಗಾಗಿ. ನೆಕ್ಸ್ಟ್ ನಾವು ಹೋಗ್ತಿರೋಂಥ ರೈಡ್ ಬಂದು ಮಿಷನ್ ಇಂಟರ್ಸ್ಟೆಲ್ಲರ್ಗೆ ಹೋಗ್ತಾ ಇದೀವಿ. ಇದೊಂದು ಹೊಸ ಗೇಮ್ನ ಆ್ಯಡ್ ಮಾಡಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಸ್ಪೇಸ್ ಬಗ್ಗೆ ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡದೆ ಹೋಗಿ. ಹಾಗೆ ಸೊ ನಮ್ಮನ್ನ ಮೇಲೆ ಕರ್ಕೊಂಡೋಗ್ಬಿಟ್ಟು ನಿಜವಾಗ್ಲೂ ನಾವು ಸ್ಪೇಸಲ್ಲಿ ಹೋಗೋ ಥರ ನಮಗೆ ಫೀಲ್ ಆಗುತ್ತೆ. ಈ ಸ್ಪೇಸ್ ರೈಡ್ನ ಮಾಡುವಾಗ ಆದಷ್ಟು ಮಿಡಲಲ್ಲಿ ಕುತ್ಕೊಳ್ಳಿ. ಮಿಡಲಲ್ಲಿ ಕುತ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಿಜವಾಗ್ಲೂ ನಾವು ಸ್ಪೇಸಿಗೆ ಹೋಗಿದ್ದೀವಿ ಅನ್ನೋ ಥರ ನಮಗೆ ಫೀಲ್ ಬರುತ್ತೆ. ಕಾರ್ನರ್ಗಿಂತ ಮಿಡಲಲ್ಲಿ ಕುತ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ನಾವು ನೋಡಿದ್ದು ಗೂಸ್ ಫೌಂಡ್. ಸೊ ಚಿಕ್ಕ ಮಕ್ಕಳಂತೂ ಸಿಕ್ಕಾಬಟ್ಟೆ ನೋಡಿ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಮಕ್ಕಳಿರೋರು ಕಂಪಲ್ಸರಿ ಇಲ್ಲಿಗೆ ಕರ್ಕೊಂಡು ಹೋಗಿ. ಪಕ್ಕದಲ್ಲೇ ಲೋಟಸ್ ಕೂಡ ಬೆಳೆಸಿದ್ದಾರೆ. ಸೊ ಕಲರ್ ಲೋಟಸ್ ಕೂಡ ಕಾಣ್ತಾ ಇತ್ತು, ತುಂಬಾನೇ ಚೆನ್ನಾಗಿ ಬೆಳೆಸಿದ್ದಾರೆ. ನೆಕ್ಸ್ಟ್ ನಾವು ಹೋಗಿದ್ ರೈಡ್ ಬಂದು ಟರ್ಮೆಟ್ ಕೋಸ್ಟರ್ಗೆ ಹೋದ್ವಿ. ಸೊ ಹೊರಗಡೆಯಿಂದ ನಮಗೆ ಆಚೆಯಿಂದ ಗುಹೆ ತರ ಕಾಣಿಸುತ್ತೆ. ಒಳಗಡೆ ರೈಲ್ವೆ ಟ್ರ್ಯಾಕ್ ಏನ್ ಮಾಡಿರ್ತಾರೋ ಆ ರೀತಿಯಾಗಿ ಟ್ರ್ಯಾಕ್ನ ಮಾಡಿದ್ದಾರೆ. ಅದ್ರ ಒಳಗಡೆ ನಾವು ಹೋಗ್ತೀವಿ. ರೈಡ್ ಮಾಡುವಾಗ ತುಂಬಾನೇ ಚೆನ್ನಾಗಿ ಫೀಲ್ ಇರುತ್ತೆ. ಮಕ್ಕಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ರು, ಜೋರಾಗಿ ಕಿಚ್ಚಾಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಸೊ ತುಂಬಾ ಖುಷಿ ಪಟ್ಟು ಆಟ ಆಡ್ತಾ ಇದ್ರು. ನಿಧಿನೂ ಕೂಡ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ಲು. ನಾವು ಯಾವುದೇ ಗೇಮ್ನ ಆಟ ಆಡೋದಕ್ಕೆ ಹೋದ್ರೂ ಕೂಡ ತುಂಬಾನೇ ಕ್ಯೂ ಇರ್ತಾ ಇತ್ತು. ತುಂಬಾ ಹೊತ್ತು ವೆಯ್ಟ್ ಮಾಡಿ ಆಟ ಆಡಬೇಕಿತ್ತು. ಮಕ್ಕಳಿಗಾದ್ರೆ ಯಾವುದೇ ಗೇಮ್ ಹೋದ್ರೂ ಕೂಡ ಖಾಲಿ ಇರ್ತಾ ಇತ್ತು. ಬಟ್ ದೊಡ್ಡವ್ರಿಗೆ ಗೇಮ್ ಆಟ ಆಡ್ತೀವಿ ಅಂತ ಹೋದಾಗ ತುಂಬಾನೇ ಕ್ಯೂ ಇರ್ತಾ ಇತ್ತು. ಸೊ ನೀವು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಂದ್ರೆ ಫಾಸ್ಟ್ ಟ್ರ್ಯಾಕ್ನ ನೀವು ತಗೊಳ್ಳಿ, ಯಾಕಂದ್ರೆ ಎಲ್ಲಾ ಗೇಮ್ನು ನೀವು ಕವರ್ ಮಾಡ್ಬೋದು. ನೀವು ಕ್ಯೂ ಅಲ್ಲಿ ನಿಂತ್ಬಿಟ್ಟು ಎಲ್ಲಾ ಗೇಮ್ನ ಆಟ ಆಡೋದಕ್ಕೆ ಆಗೋದಿಲ್ಲ. ತುಂಬಾ ಹೊತ್ತು ಕಾಯ್ಬೇಕಾಗುತ್ತೆ. ಸುಮಾರು 1 ಅವರ್ ಕೂಡ ಕಾಯ್ಬೇಕಾಗುತ್ತೆ. ಒಂದೊಂದು ಗೇಮ್ಗಳಲ್ಲಂತೂ ತುಂಬಾ ಹೊತ್ತು ವೆಯ್ಟ್ ಮಾಡಿ ಆಟ ಆಡಿದ್ವಿ. ಸೊ ಈಗ ನಾನು ನಿಧಿನ ಮಿನಿ ಪೈರೇಟ್ ಶಿಪ್ಗೆ ಕರ್ಕೊಂಡು ಬಂದಿದ್ದೀನಿ. ಅವಳು ಕೂಡ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಇದ್ಲು. ಸೊ ಮಕ್ಕಳು ಒಬ್ರು ಕೂಡ ಬಂದ್ರು ಕೂಡ ಎಲ್ಲಾ ಗೇಮ್ನ ಆಟ ಆಡಿಸ್ತಾರೆ. ಬಟ್ ದೊಡ್ಡವ್ರದಿದೆಯಲ್ಲ ಸಿಕ್ಕಾಬಟ್ಟೆ ಟೈಮ್ ಕಾದ್ಬಿಟ್ಟು ಆಟ ಆಡೋದಕ್ಕೆ ಹೋಗ್ಬೇಕು. ನೆಕ್ಸ್ಟ್ ನಿಧಿನ ಮೇರಿ ಕೋಸ್ಟ್ಗೆ ಕರ್ಕೊಂಡು ಹೋದೆ. ಅದನ್ನು ಕೂಡ ಅವಳು ಆಟ ಆಡ್ತಾ ಇದ್ಲು. ನಿಧಿಗೂ ಕೂಡ ಆಟ ಆಡಿ ಸುಸ್ತಾಗಿತ್ತು. ಸೊ ಅವಳು ಐಸ್ ಕ್ರೀಮ್ನ ಕೊಡಿಸು ಅಂತ ಕೇಳಿದ್ಲು. ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ನ ಕೊಡಿಸಿದ್ದೆ. ಸೊ ನಾನು ಜಸ್ಟ್ 2 ಐಸ್ ಕ್ರೀಮ್ನ ತಗೊಂಡಿದ್ದೆ. ಅದಕ್ಕೆ ನಾನು 235 ರುಪೀಸ್ನ ಕೊಟ್ಟೆ. ಸಿಕ್ಕಾಬಟ್ಟೆ ಕಾಸ್ಟ್ ಇತ್ತು. ಸೊ ನಾನು ಮತ್ತೆ ನಿಧಿ ಇಬ್ರು ಐಸ್ ಕ್ರೀಮ್ನ ತಿಂತಾ ಇದ್ವಿ. ನೆಕ್ಸ್ಟ್ ಗೇಮಿಗೆ ನಾನು ಮತ್ತೆ ನಿಧಿ ಇಬ್ರು ಹೋಗಿರ್ಲಿಲ್ಲ, ವಿನಯ್ ಅವ್ರು ಮಾತ್ರನೇ ಹೋಗಿದ್ದು. ದ ಡ್ರ್ಯಾಗನ್ ರೈಡ್.
ನಾವು ಹೋಗಿದ್ದ ರೈಡ್ ಬಂದು ಕ್ರೇಜಿ ಕಾರ್. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಆಗಲಿ ಅಥವಾ ದೊಡ್ಡವರಾಗಲಿ ತುಂಬಾನೇ ಇಷ್ಟಪಟ್ಟು ಆಟ ಆಡ್ತಾರೆ. ಸೊ ನಿಧಿ ಈ ಸರಿ 140 ಮೇಲಿರೋದ್ರಿಂದ, ಹೈಟ್ ಬಂದು 140 ಸೆಂಟಿಮೀಟರ್ ಮೇಲಿರೋದ್ರಿಂದ ಅವಳನ್ನು ಕೂಡ ಅಲೋ ಮಾಡಿದ್ರು. ಸೊ ಅವಳು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ನೋಡ್ಬೋದು ಎಲ್ಲರೂ ರೈಡ್ನ ಎಷ್ಟು ಎಂಜಾಯ್ ಮಾಡ್ತಾ ಆಟ ಆಡ್ತಿದ್ದಾರೆ ಅಂತ. ಸೊ ಒಬ್ರಿಗೊಬ್ರು ಡ್ಯಾಶ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ರೈಡ್ ಬಂದು ರಾಕಿನ್ ಟಗ್. ಸೊ ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಸೊ ನಾವು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ. ಗೇಮ್ಸ್ನ ನಾವು ಕಂಟಿನ್ಯೂಸ್ ಆಗಿ ಆಟ ಆಡೋದ್ರಿಂದ ನಮಗೆ ಅವಾಗ ಫುಡ್ ಏನಾದ್ರು ತಿನ್ನಬೇಕು ಅಥವಾ ಜ್ಯೂಸು ಐಸ್ ಕ್ರೀಮ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಬಫೆಟ್ ಏನೋ ಆರ್ಡರ್ ಮಾಡಿರಲಿಲ್ಲ. ಸೊ ನಮಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೋ ಸೊ ಆವಾಗಲೇ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಫುಡ್ನ ನಾವು ಬಫೆಟ್ ಏನೋ ಆರ್ಡರ್ ಮಾಡ್ಕೊಂಡಿರಲಿಲ್ಲ. ಸೊ ನಮಗೆ ಯಾವಾಗ ಹಸಿವಾಗುತ್ತೋ ಆವಾಗ ಏನು ಬೇಕೋ ಅದನ್ನು ತಗೊಂಡು ತಿಂತಾ ಇದ್ವಿ. ನೆಕ್ಸ್ಟ್ ನಾವು ಹೋಗಿದ್ದ ರೈಡ್ ಬಂದು ಕ್ರೇಜಿ ವ್ಯಾಗನ್. ಇದೊಂಥರ ಕ್ಲಾಕ್ ವೈಸ್ ಅಲ್ಲಿ ನಮಗೆ ಸುತ್ತುತ್ತೆ. ಸೊ ಏನು ಭಯ ಆಗೋದಿಲ್ಲ. ಇದನ್ನ ಗೇಮ್ನ ಆರಾಮಾಗಿ ಎಲ್ಲರೂ ಆಟ ಆಡ್ಬೋದು. ನಿಧಿನೂ ಕೂಡ ಕಳಿಸಿದ್ದಾರೆ. ಒಂಥರ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇತ್ತು. ಕ್ಲಾಕ್ ವೈಸ್ ಅಲ್ಲಿ ತಿರುಗ್ತಾ ಇತ್ತು. ಸೊ ಮೇಲೆಯಿಂದ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ನಾವು ಆಡಿದ ಗೇಮ್ ಬಂದು ವಂಡರ್ಲಾ ಬಂಬಾ ಅನ್ನೋ ಒಂದು ಗೇಮ್ನ ಆಟ ಆಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ತಿರುಗಿಸ್ತಾ ಇದ್ರು. ಹೋಗ್ತಾ ಹೋಗ್ತಾ ತುಂಬಾ ಸ್ಪೀಡಾಗಿ ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಲೈಟಾಗಿ ತಲೆ ಸುತ್ತು ಬಂದಂಗೆ ಆಗುತ್ತೆ. ನೆಕ್ಸ್ಟ್ ನಿಧಿನ ನಾವು ಫ್ಲೈಯಿಂಗ್ ಜಾಂಬೋಗೆ ಕರ್ಕೊಂಡು ಬಂದ್ವಿ. ಸೊ ಎಲಿಫ್ಯಾಂಟಲ್ಲಿ ಒಂದ್ಸರಿ ಮೇಲೆ ಹೋಗ್ತಿದ್ದಾಳೆ, ಒಂದ್ಸರಿ ಕೆಳಗಡೆ ಬರ್ತಿದ್ದಾಳೆ. ತುಂಬಾನೇ ಎಂಜಾಯ್ ಮಾಡಿದ್ಲು. ಯಾವುದಕ್ಕೂ ಅವಳು ಎದುರ್ಕೊಳ್ಳಿಲ್ಲ. ಅದೇ ಖುಷಿ ಆಗ್ತಾ ಇತ್ತು. ಇದು ಹೆಂಗಿತ್ತು? ಹೆದರಿಕೆನಾ? ನೆಕ್ಸ್ಟ್ ನಾವು ರೈಡ್ ಮಾಡಿದ್ದು ಫ್ಲಾಶ್ ಟವರ್ಗೆ. ಫ್ಲಾಶ್ ಟವರ್ ಕೂಡ ತುಂಬಾನೇ ಭಯ ಆಗ್ತಾ ಇತ್ತು. ಮೇಲೆಯಿಂದ ಕರ್ಕೊಂಡು ಹೋಗಿ ಸಡನ್ ಬಿಟ್ಟಾಗ ಸೊ ಏನೋ ಒಂಥರ ಭಯ ಆಗ್ತಾ ಇತ್ತು. ವೇವಿ ರೈಡ್ ಕೂಡ ಆಟ ಆಡಿದ್ವಿ. ವೇವಿ ರೈಡ್ನ ಆರಾಮಾಗಿ ಆಟ ಆಡ್ಬೋದು. ತುಂಬಾ ಭಯ ಏನೋ ಅನ್ನಿಸ್ತಾ ಇರ್ಲಿಲ್ಲ. ನೆಕ್ಸ್ಟ್ ರೈಡ್ ಬಂದು ಮ್ಯಾವ್ರಿಕ್. ಸೊ ಇದನ್ನ ನೋಡಿದ ತಕ್ಷಣನೇ ತುಂಬಾ ಜನಕ್ಕೆ ಭಯ ಆಗ್ತಾ ಇತ್ತು. ಸೊ ರೈಡ್ ಕೂಡ ಅದೇ ತರನೇ ಇತ್ತು. ಸೊ ನಮಗೂ ಕೂಡ ಆಟ ಆಡ್ಬೇಕು ಅನ್ನೋದು ತುಂಬಾನೇ ಆಸೆ ಇತ್ತು. ಸಿಕ್ಕಾಬಟ್ಟೆ ಜನ ಅಂದ್ರೆ ಸಿಕ್ಕಾಬಟ್ಟೆ ಜನ ಇತ್ತು. ಒಂದು 2 hours ವೆಯ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತು ಒಂದೇ ಗೇಮ್ಗೆ ವೆಯ್ಟ್ ಮಾಡ್ತಾ ನಿಂತಿದ್ರೆ ಮುಂದಿನ ಗೇಮ್ನ ಆಟ ಆಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಈ ರೈಡ್ನ ಸ್ಕಿಪ್ ಮಾಡಿದ್ವಿ. ನೆಕ್ಸ್ಟ್ ನಾವು ರೈಡ್ ಮಾಡಿದ್ದು ಡ್ರಾಪ್ ಝೋನು. ಡ್ರಾಪ್ ಝೋನ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಇದಕ್ಕೂ ಕೂಡ ಆಸ್ ಯೂಶುವಲ್ ತುಂಬಾನೇ ಕ್ಯೂ ಇತ್ತು. ಸೊ ನೆಟ್ವರ್ಕ್ ಕೂಡ ಇತ್ತು. ನೆಟ್ವರ್ಕ್ ಇಂಟ್ರೆಸ್ಟ್ ಇರೋರು ನೆಟ್ವರ್ಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ರೈಡ್ ಬಂದು ಟರ್ನ್ ಟ್ಯಾಂಗೋ. ಇದಂತೂ ಸಿಕ್ಕಾಬಟ್ಟೆ ಮಜವಾಗಿತ್ತು. ಮಿರರ್ ಅಲ್ಲಿ ನಾವು ಗೇಮ್ ಆಟ ಆಡೋದು ನಮಗೆ ಕಾಣಿಸ್ತಾ ಇತ್ತು. ಸೊ ಮಕ್ಕಳು ಮತ್ತೆ ದೊಡ್ಡವರು ಇಬ್ರು ಹಲೋ ಮಾಡ್ತಾರೆ. ಸಾಂಗ್ ಕೂಡ ಹಾಕಿರ್ತಾರೆ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದನ್ನ ಗೇಮ್ನ ಆಟ ಆಡ್ಬೋದು. ಈ ಗೇಮ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ನಿಧಿಗೆ ಮಿನಿ ಎಕ್ಸ್ಪ್ರೆಸ್ ಗೇಮ್ನ ಆಟ ಆಡಿಸ್ತಾ ಇದೀವಿ. ಮಕ್ಳು ಯಾರು ಇಲ್ಲ, ನಿಧಿ ಒಬ್ಳೆ ಕೂತಿದ್ದಾಳೆ. ಅವಳಿಗೋಸ್ಕರನೇ ಗೇಮ್ನ ಆಟ ಆಡಿಸ್ತಾ ಇದ್ದಾರೆ. ಸೊ ಒಬ್ರಿಗೋಸ್ಕರ ಒಬ್ರು ಹೋದ್ರು ಕೂಡ ಸೊ ಗೇಮ್ನ ಆಟ ಆಡಿಸ್ತಾರೆ. ಯಾವುದೇ ತೊಂದರೆ ಇಲ್ಲ. ಸೊ ಎಲ್ಲ ಮಕ್ಕಳು ಇದ್ರೇನೆ ಆಡಿಸ್ತಾರೆ ಅಂತ ಏನಿಲ್ಲ. ನೆಕ್ಸ್ಟ್ ಗೇಮ್ ಬಂದು ನಿಧಿ ಕಿಡ್ಡೀಸ್ ವೀಲ್ನ ಆಟ ಆಡಿದ್ಲು. ಸೊ ಮಕ್ಕಳದೆಲ್ಲ ಒಂದು 3-4 ಗೇಮ್ನ ಅಕ್ಕಪಕ್ಕನೆ ಹಾಕಿರ್ತಾರೆ. ಸೊ ಈಸಿಯಾಗಿ ಒಂದು ಗೇಮ್ ಆದ ತಕ್ಷಣ ಇನ್ನೊಂದು ಗೇಮ್ನ ಆಟ ಆಡ್ಬೋದು. ನೆಕ್ಸ್ಟ್ ಗೇಮ್ ಬಂದು ಮಿನಿ ವೆನಿಸ್ನ ಆಟ ಆಡಿದ್ಲು. ಟೈಮ್ ಬಂದು 2:15 ಆಗ್ತಾ ಬಂದಿತ್ತು. ಹೊಟ್ಟೆ ಕೂಡ ಹಸಿವಾಗ್ತಾ ಇತ್ತು. ಗ್ರೀನ್ಸ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ರು. ಸೊ ನಾನು ಫುಡ್ನ ಕೂಡ ಇಲ್ಲಿ ಆರ್ಡರ್ ಮಾಡ್ಕೊಂಡ್ವಿ. ಸೊ 2 ಫುಡ್ನ ಆರ್ಡರ್ ಮಾಡಿದ್ವಿ. 2 ಫುಡ್ಗೆ 800 ಸಮಥಿಂಗ್ ಆಯಿತು. ವಿನಯ್ ಅವರು ಫ್ರೈಡ್ ರೈಸ್ ಕೊಂಬನ ತಗೊಂಡಿದ್ರು. ಸೊ ಅದರಲ್ಲಿ ಫ್ರೈಡ್ ರೈಸು, ಕೆಚಪ್ಪು, ಗೋಬಿ ಹಾಗೆ ಒಂದು ಕೂಲ್ ಡ್ರಿಂಕ್ಸ್ನ ಕೊಟ್ಟಿದ್ರು. ಸೊ ನಾನು ಬಂದು ನಾರ್ತ್ ಇಂಡಿಯನ್ ಥಾಲಿನ ತಗೊಂಡಿದ್ದೆ. ಅದರಲ್ಲಿ 2 ರೋಟಿ, 1 ಜಾಮೂನು, ಒಂದು ಪುಲಾವ್ ಹಾಗೆ ಒಂದು ಪೊಂಗಲ್, ಕರಿ, ಮೊಸರು ಬಜ್ಜಿ ಹಾಗೆ ಒಂದು ಗ್ರೀನ್ ಚಟ್ನಿನ ಕೊಟ್ಟಿದ್ರು. ಊಟ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಸಿನಿ ಮ್ಯಾಜಿಕ್ 3Dಗೆ ಹೋಗಿದ್ವಿ. ಸೊ ಇಲ್ಲಿ ಬಂದು ಅಲ್ಲಾವುದ್ದೀನ್ದು 3D ಮೂವಿ ಹಾಕಿದ್ರು. ನೆಕ್ಸ್ಟ್ ನಾವು ಹೋಗಿದ್ದು ಫ್ರೆಂಡ್ಲಿ ಫಿಶ್ನ ನೋಡೋದಕ್ಕೆ ಹೋದ್ವಿ. ಹೌದಾ? ನೆಕ್ಸ್ಟ್ ರೈಡ್ ಬಂದು ಸ್ಕೈ ವೀಲ್ನ ನಾವು ರೈಡ್ ಮಾಡಿದ್ವಿ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು 13th ಫ್ಲೋರ್ ಅಲ್ಲಿ ಇರೋದ್ರಿಂದ ವಂಡರ್ಲಾ ವ್ಯೂ ಈ ತರ ಕಾಣಿಸ್ತಾ ಇತ್ತು. ತುಂಬಾನೇ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು.
ನೆಕ್ಸ್ಟ್ ರೈಡ್ ಬಂದು ಸ್ಕೈ ಟಿಲ್ಟ್. ವಿನಯ್ ಅವರು ಸ್ಕೈ ಟಿಲ್ಟ್ನ ರೈಡ್ ಮಾಡ್ತಾ ಇದ್ದಾರೆ. ಬಟ್ ಇದನ್ನ 30 ಡಿಗ್ರಿಯಷ್ಟು ಬೆಂಡ್ ಮಾಡ್ತಾರೆ. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಹಾಕಿರ್ತಾರೆ. ಸೊ ವ್ಯೂ ಏನಿರುತ್ತೋ ವಂಡಲದು ಫುಲ್ ವ್ಯೂ ಕಾಣಿಸುತ್ತೆ. ಹಾಗೆ ನೆಕ್ಸ್ಟ್ ರೈಡ್ ಬಂದು ರಿಕಾಯಿಲ್. ಇದನ್ನ ಯಂಗ್ಸ್ಟರ್ಸ್ ತುಂಬಾನೇ ಇಷ್ಟಪಟ್ಟು ಆಟ ಆಡ್ತಾರೆ. ಇಲ್ಲಿ ಕೂಡ ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಸೊ ಹಾಗಾಗಿ ನಾವು ಕೂಡ ರಿಕಾಯಿಲ್ನ ಆಡೋದಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ನಿಧಿನ ಮಿನಿ ಕೋಕೋ ಕಪ್ಸ್ಗೆ ಕರ್ಕೊಂಡು ಬಂದೆ. ಅಲ್ಲಿಗೂ ವಿನಯ್ ಅವರು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು. ತುಂಬಾ ರಶ್ ಇರೋ ಕಾರಣ ರಿಕಾಯಿಲ್ನ ಆಟ ಆಡೋದಕ್ಕೆ ಆಗ್ಲಿಲ್ಲ. ಹಾಗೆಯೇ ಲಾಕರ್ ಫೆಸಿಲಿಟೀಸ್ ಪಕ್ಕದಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ವೆಟ್ ಗೇಮ್ಸ್ನ ಆಟ ಆಡೋದಕ್ಕೆ ಹೋಗ್ತಾ ಇದೀವಿ. ನಾವು ಆಡಿದ್ದು ಫಸ್ಟ್ ವೆಟ್ ಗೇಮ್ ಬಂದು ಜಂಗಲ್ ಲಗಾನ್ನ ಆಟ ಆಡಿದ್ವಿ. ಸೊ ನಿಧಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನೀರಲ್ಲಿ ಇಳಿಯೋದಕ್ಕೆ ಮುಂಚೆ ಅವಳು ತುಂಬಾನೇ ಭಯ ಪಡ್ತಾ ಇದ್ಲು. ಬೇಡ 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 ಅಂತ ಇದ್ಲು, ಯಾಕಂದ್ರೆ ನೀರೆಲ್ಲ ತುಂಬಾ ತಣ್ಣ ಇತ್ತು. ಸೊ ಇವತ್ತು ಬಿಸಿಲು ಇರ್ಲಿಲ್ಲ, ಮಳೆ ಕೂಡ ಮೋಡ ಆಗಿತ್ತು. ಹಾಗಾಗಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಇಳಿಯೋದಕ್ಕೆ ಒಂಥರ ಮಾಡ್ಕೊಂಡ್ಲು. ಆಮೇಲೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಆಟ ಆಡ್ತಾ ಇದ್ಲು. ನೆಕ್ಸ್ಟ್ ಗೇಮ್ ಬಂದು ಲೇಜಿ ರಿವರ್. ಇದಂತೂ ತುಂಬಾನೇ ಚೆನ್ನಾಗಿತ್ತು. ಯಾರು ಮಿಸ್ ಮಾಡದೆ ಇದನ್ನ ಆಟ ಆಡಿ. ಸೊ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋದಾಗ ಇನ್ನೂ ತುಂಬಾನೇ ಎಂಜಾಯ್ ಮಾಡ್ಬೋದು. ಸೊ ನಾವು ಮಕ್ಕಳು ಎಲ್ಲ ಕರ್ಕೊಂಡು ಹೋದಾಗೂ ಕೂಡ ಎಂಜಾಯ್ ಮಾಡ್ಬೋದು. ಅದ್ರ ನೆಕ್ಸ್ಟ್ ನಾವು ವೇವಿ ಪೂಲ್ನ ಆಟ ಆಡಿದ್ವಿ. ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಇಲ್ಲಿ ಸಾಂಗ್ ಎಲ್ಲ ಹಾಕಿರ್ತಾರೆ, ಡ್ಯಾನ್ಸ್ ಮಾಡ್ತಾ ನಾವು ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಗೇಮ್ ಬಂದು ಸಿ ಲಗೋನ್ ಅನ್ನೋ ಒಂದು ವೆಟ್ ಗೇಮ್ನ ಆಟ ಆಡಿದ್ವಿ. ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡೋದಕ್ಕೆ ತುಂಬಾನೇ ಖುಷಿ ಪಡ್ತಾ ಇದ್ರು. ಎಲ್ಲ ಮಕ್ಕಳು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಗೇಮ್ನ ಆಟ ಆಡ್ತಾ ಇದ್ರು. ಮುಂದೆ ಕೂಡ ಆಪೋಸಿಟ್ ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ಈ ಸಂಜೆ ಕೂಡ ಆಗಿದ್ರಿಂದ ನಮಗೂ ಕೂಡ ಹೊಟ್ಟೆ ಹಸಿವಾಗ್ತಾ ಇತ್ತು. ನಾವು ಕೂಡ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಸಂಜೆ ಅಲ್ವಾ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಬೋಂಡಾ, ಕಾಫಿ ಮತ್ತೆ ಮ್ಯಾಗಿ ಹಾಗೆ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಎಂಡಿಂಗ್ ಸೆರೆಮನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕೊಡ್ತಾರೆ. ತುಂಬಾನೇ ಚೆನ್ನಾಗಿತ್ತು. ನಾವು ವೀಕ್ ಡೇಸ್ ಅಲ್ಲಿ ಹೋಗಿದ್ರು ಕೂಡ ತುಂಬಾನೇ ರಶ್ ಇತ್ತು. ಸೊ ನೀವು ಎಲ್ಲಾ ಗೇಮ್ನು ಆಟ ಆಡ್ಬೇಕು, ಕವರ್ ಮಾಡ್ಬೇಕು ಪ್ರತಿಯೊಂದು ಗೇಮ್ನು ಅಂದ್ರೆ ನೀವು ಫಾಸ್ಟ್ ಟ್ರ್ಯಾಕ್ನ ತಗೊಳ್ಳಿ. ಫಾಸ್ಟ್ ಟ್ರ್ಯಾಕ್ನ ತಗೊಳ್ಳೋದ್ರಿಂದ ನಿಮ್ಮನ್ನ ಫಸ್ಟ್ ಬಿಡ್ತಾರೆ. ಸೊ ನೀವು ಎಲ್ಲೂ ಕ್ಯೂ ಅಲ್ಲಿ ಕಾಯೋ ಅವಶ್ಯಕತೆನೇ ಇರೋದಿಲ್ಲ. ಆದ್ರೆ ಸ್ವಲ್ಪ ಕಾಸ್ಟ್ನ ಜಾಸ್ತಿ ಕೊಟ್ಟು ಫಾಸ್ಟ್ ಟ್ರ್ಯಾಕ್ನ ತಗೋಬೇಕಾಗುತ್ತೆ. ಹಾಗೆ ಟೈಮ್ ಕೂಡ 6:30 ಆಗಿತ್ತು ಅಲ್ವಾ. ಸೊ ಹಾಗಾಗಿ ಎಲ್ಲ ಕಡೆ ವಂಡಲಾದಲ್ಲಿ ಲೈಟ್ ಹಾಕಿದ್ರು. ಸೊ ವಂಡಲಾದಲ್ಲಿ ಲೈಟ್ ಹಾಕಿದ್ಮೇಲೆ ಅದರ ಲುಕ್ ಇನ್ನೂ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಸೊ ಇಲ್ಲಿ ತುಂಬಾ ರೆಸ್ಟೋರೆಂಟ್ಗಳಿದೆ, ತುಂಬಾ ಹೋಟೆಲ್ಸ್ ಇದೆ. ಸೊ ಏನಂದ್ರೆ ಪ್ರೈಸ್ ವೈಸ್ ಅಲ್ಲಿ ಮಾತ್ರ ತುಂಬಾನೇ ಜಾಸ್ತಿ ಇತ್ತು ಅಂತಾನೆ ಹೇಳ್ಬೋದು. ಫುಡ್ ನೀವು ಏನೇ ತಗೊಂತೀರಾ ಅಂದ್ರೂ ಕೂಡ ಫುಡ್ ಅಲ್ಲಿ ಸೊ ಇವನ್ ನೀವು ಒಂದು ಜಸ್ಟ್ ಮ್ಯಾಗಿ ತಗೊಂತೀರಾ ಅಂದ್ರೂ ಕೂಡ 150, 160, 180 ರುಪೀಸ್ ಕೂಡ ಇತ್ತು. ಸಂಜೆ ಆದ್ಮೇಲೆ ನಮಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ DJ ಮ್ಯೂಸಿಕ್ ಕೂಡ ಇರುತ್ತೆ, ಡ್ಯಾನ್ಸ್ ಕೂಡ ಇರುತ್ತೆ. ಸೊ ನಾವು ಇನ್ನೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಬೋದು. ಸೊ ನಿಧಿ ಕೂಡ ಡ್ಯಾನ್ಸ್ನ ಮಾಡ್ತಾ ಇದ್ದಾಳೆ. ಸೊ ನಾವು 8:30 ಹಾಗೆ ವಂಡಲಾದಿಂದ ಆಚೆ ಬಂದ್ವಿ. ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವತ್ತಿನ ಡೇನ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಇನ್ನು ಯಾರೆಲ್ಲ ನೀವು ವಂಡಲಾಗೆ ವಿಸಿಟ್ ಮಾಡಿಲ್ವೋ ಅವರು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.